ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಈಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನಿಂದ ತಾನೇ ಉದ್ಧಾರ ಆಗಬೇಕು. ಯಾವತ್ತೂ ಕೂಡ ತನ್ನನ್ನು ತಗ್ಗಿಸಿಕೊಳ್ಳಬಾರದು. ಯಾಕೆ ಅಂತೇಳಿದರೆ, ಒಬ್ಬನು ತನಗೆ ತಾನು ಮಿತ್ರನಾಗಬಲ್ಲ ಅಥವಾ ತನಗೆ ತಾನು ಶತ್ರುವಾಗಬಲ್ಲ. ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ತನ್ನ ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದಾನೋ ಅಂಥ ವ್ಯಕ್ತಿಯ ಮನಸ್ಸು ಅವನಿಗೆ ಮಿತ್ರನಾಗಿ ಕೆಲಸ ಮಾಡಿದರೆ, ಯಾವ ವ್ಯಕ್ತಿಯ ಮನಸ್ಸು ತನ್ನ ನಿಯಂತ್ರಣದಲ್ಲಿಲ್ಲವೋ ಅಂಥ ವ್ಯಕ್ತಿಯ ಮನಸ್ಸು ಅವನಿಗೆ ಶತ್ರುವಾಗಿ ಪರಿಣಮಿಸುತ್ತೆ. ಈ ಕೆಲವು ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಎರಡು ಕಥೆಗಳನ್ನು ನೋಡೋಣ. ಆ ಕಥೆಯಲ್ಲಿ ಹೇಗೆ ಇದು ರಿಫ್ಲೆಕ್ಟ್ ಆಗುತ್ತೆ. ಒಂದು ಕೋತಿಗಳ ಗುಂಪಿತ್ತಂತೆ. ಆ ಕೋತಿಗಳು ಒಂದು ಸರಿ ಬೆಳಗ್ಗೆ ಎದ್ದು ತಮ್ಮ ಆಹಾರ ಹುಡುಕ್ತಾ ಹೋಗಿ ಅಲ್ಲಿ ಒಂದು ಬಾಳೆ ತೋಟ ಇತ್ತು. ಆ ಬಾಳೆ ತೋಟಕ್ಕೆ ಒಂದು ಸುಂದರವಾದ ಒಂದು ಕಾಂಪೌಂಡ್ ಹಾಕಿದ್ರು. ಆ ಕಾಂಪೌಂಡ್ ಮೇಲೆಲ್ಲ ಕೂತಿದ್ವು. ಯಾಕೆಂತೇಳಿದ್ರೆ ತಮ್ಮ ಲೀಡರ್ ಹೇಳುವವರೆಗೂ ಕೂಡ ಅವರು ಹೋಗ್ತಾ ಇರಲಿಲ್ಲ. ಲೀಡರೆಲ್ಲ ಅವ್ರಿಗೆ ಆಜ್ಞೆ ಮಾಡಬೇಕು. ಈಗ ನಾವು ಬಾಳೆ ತೋಟಕ್ಕೆ ಹೋಗ್ಬಿಟ್ಟು ಹಣ್ಣುಗಳನ್ನು ತಿನ್ನೋಣ ಅಂತ ಹೇಳಬೇಕು. ಆಗ ಇನ್ನೇನು ಲೀಡರು ಹೇಳಬೇಕು. ಆಗ ಲೀಡರ್ ಹೇಳ್ದ, ನೋಡು ಸಮಯ ಆಗ್ತಾ ಬಂತು, ನಾವೆಲ್ಲರೂ ಕೂಡ ಈಗ ಹೋಗಿ ಬಾಳೆ ತೋಟದಲ್ಲಿ ಹಣ್ಣು ತಿನ್ನೋಣ ಅಂದ ತಕ್ಷಣ ಎಲ್ಲ ನೆಗೆಯೋಕ್ಕೆ ರೆಡಿ ಆಯಿತು. ಆಗ ಅದರಲ್ಲಿ ಒಂದು ಕೋತಿ ಹೇಳ್ತು, ಒಂದು ಸೆಕೆಂಡ್ ಸ್ವಲ್ಪ ತಾಳ್ಮೆಯಿಂದ ಇರಿ. ಆಗ ಲೀಡರ್ ಕೋತಿ ಕೇಳ್ತು, ಯಾಕೆ ಏನು ಸಮಾಚಾರ? ಇಲ್ಲ, ಇವತ್ತು ಏಕಾದಶಿ, ನಾವೆಲ್ಲರೂ ಕೂಡ ರಾಮನ ಭಕ್ತರು, ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಉಪವಾಸ ಮಾಡಬೇಕು. ಅದರಿಂದ ನಾವು ಇವತ್ತು ಹಣ್ಣು ತಿನ್ನೋಕ್ಕೆ ಹೋಗಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಉಪವಾಸ ಮಾಡೋಣ ಅಂಥೇಳಿ ಸಜೆಷನ್ ಕೊಡ್ತು. ಆಗ ಆ ಯಾವುದು ಲೀಡರ್ ಇತ್ತಲ್ಲ ಅದು ಹೇಳ್ತು, ಹೌದು, ಈಗ ನಾವೆಲ್ಲ ಉಪವಾಸ ಮಾಡೋಣ, ನೀವೆಲ್ಲರೂ ಕೂಡ ಕಣ್ಮುಚ್ಚಿ ಧ್ಯಾನದಲ್ಲಿ ಕೂತ್ಕೊಳ್ಳಿ ಅಂಥೇಳಿ ಎಲ್ಲವೂ ಕೂಡ ಧ್ಯಾನದಲ್ಲಿ ಕೂತ್ಕೊಂಡು ಸುಮಾರು ಒಂದು 20 ಸೆಕೆಂಡು 30 ಸೆಕೆಂಡ್ ಆಗಿರ್ಬೋದು. ಆಗ ಇನ್ನೊಂದು ಕೋತಿ ಹೇಳ್ತು, ನೋಡಿ ನಂದೊಂದು ಸಜೆಷನ್ ಇದೆ. ಏನು ಸಜೆಷನ್ನು? ಏನಿಲ್ಲ, ನಾವೆಲ್ಲ ತುಂಬ ಇವತ್ತು ಬೆಳಗ್ಗೆಯಿಂದ ನಾಳೆವರೆಗೂ ಉಪವಾಸ ಮಾಡ್ತು ಅಂತ ಹೇಳಿದ್ರೆ ನಾವೆಲ್ಲ ತುಂಬ ದುರ್ಬಲರಾಗ್ತೀವಿ. ದುರ್ಬಲರಾದಾಗ ಏನಾಗುತ್ತೆ, ನಮಗೆ ಶಕ್ತಿ ಇರಲ್ಲ ಅಣ್ಕಿಲೋಕ್ಕೆ. ಆಗ ನಂದು ಒಂದು ಸಜೆಷನ್ ಏನು ಅಂತೇಳಿದರೆ, ಸೂಚನೆ ಏನು ಅಂತೇಳಿದರೆ, ಸಲಹೆ ಏನು ಅಂತೇಳಿದರೆ, ನಾವೆಲ್ಲ ಈಗ ಹೋಗ್ಬಿಟ್ಟು ತೋಟಕ್ಕೆ ಹಣ್ಣನ್ನು ತಂದು ನಮ್ಮ ಕೈಲಿ ಇಟ್ಕೊಂಡು ಧ್ಯಾನ ಮಾಡ್ತಾ ಅಂತೇಳಿದರೆ ಬೆಳಗ್ಗೆ ನಾವು ಎಷ್ಟೇ ದುರ್ಬಲರಾಗಿದ್ದರೂ ಕೂಡ ಹಣ್ಣು ತಿಂದು ಸುಲಿದು ತಿನ್ನೋಕ್ಕೆ ಈಸಿ ಆಗುತ್ತೆ. ಇದರಿಂದ ಹಣ್ಣು ತಂದು ಕೈಲಿಟ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದು. ಅದಕ್ಕೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು. ಹೌದು ಮಾಡೋಣ ಅಂಥೇಳಿ ಆ ಲೀಡರ್ ಹೇಳ್ದ. ಎಲ್ಲರೂ ಹೋಗ್ಬಿಟ್ಟು 2 ಹಣ್ಣು ತಂದು ತಮ್ಮ ಕೈಲಿ ಕೂತ್ಕೊಂಡು ಅವ್ರೇನು ಮಾಡಿದ್ರು, ಧ್ಯಾನ ಮಾಡಿ ಕೂತ್ಕೊಂಡ್ರು. ಆಗ ಇನ್ನೊಂದು ಕೋತಿ ಸಲಹೆ ಕೊಡ್ತು, ನನ್ನೊಂದು ಸಲಹೆ ಇದೆ. ಏನು ನಿಮ್ಮ ಸಲಹೆ? ನೋಡಿ, ಉಪವಾಸ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ಉಪವಾಸ ಮಾಡಿದಾಗ ನಾವು ಎಷ್ಟು ದುರ್ಬಲರಾಗ್ತೀವೋ ಗೊತ್ತಿಲ್ಲ. ಅದರಿಂದ ನಂದು ಸಲಹೆ ಏನು ಅಂದರೆ, ಆ ಹಣ್ಣನ್ನು ಸುಲಿದ್ಬಿಟ್ಟು ನಮ್ಮ ಕೈಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಧ್ಯಾನ ಮಾಡೋಣ. ಬೆಳಗ್ಗೆ ಬಾಯಲ್ಲಿ ಇಟ್ಕೊಂಡ ತಾನೇ, ಅದು ಸುಲಭದ ಕೆಲಸ. ಆಗ ಲೀಡರ್ ಯಾರಿದ್ರು ಅವರೆಲ್ಲ ಒಪ್ಪಿಗೆ ಕೊಟ್ಟು, ಹೌದು ಆ ಥರ ಮಾಡೋಣ ಅಂದರೆ ಎಲ್ಲ ಬಾಳೆಹಣ್ಣು ಸುಳಿದು ತಮ್ಮ ಕೈಲಿ ಇಟ್ಕೊಂಡು ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡು ಇನ್ನೊಂದು 20 ನಿಮಿಷ ಆಗೋತ್ತಿಗೆ ಇನ್ನೊಂದು ಕೋತಿ ಹೇಳ್ತು, ನಂದೊಂದು ಸಲಹೆ ಇದೆ. ಏನು ಸಲಹೆ?
ನೋಡಿ ಎಷ್ಟು ನಾವು ದುರ್ಬಲರಾಗ್ತೀವಿ ಅಂತ ಹೇಳಿದ್ರೆ ಬಾಯಲ್ಲಿ ಇಟ್ಕೊಳಕ್ಕೆ ಶಕ್ತಿ ಇರುತ್ತೆ ಇಲ್ವಾ? ದೇವ್ರು ನಮಗೊಂದು ಇಲ್ಲೊಂದು ಪೌಚ್ ಕೊಟ್ಟಿದ್ದಾನೆ. ಆ ಪೌಚಲ್ಲಿ ನಾವು ಆ ಹಣ್ಣನ್ನು ಇಟ್ಕೊಂಡ್ರೆ ಬೆಳಗ್ಗೆ ನುಂಗೋಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ನನ್ನ ಸಲಹೆ ಕೈಲಿ ಇಟ್ಕೊಂಡ ಬದಲು ಅಲ್ಲಿ ಇಟ್ಕೊಂಡ್ಬಿಡೋಣ ಅಂತೇಳಿದ್ದು. ಹೌದೌದೌದು ಬಾಯಲ್ಲಿ ಇಟ್ಕೊಂಡಾನ ಅಂತೇಳಿ ಎಲ್ಲ ಪಾಪ ಪೌಚಲ್ಲಿ ಇಟ್ಕೊಂಡಿದ್ದು. ಮತ್ತೆ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರು. ಇನ್ನೊಂದು 20 ಸೆಕೆಂಡ್ ಆಯಿತು. 20 ಸೆಕೆಂಡ್ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಕೋತಿ ಹೇಳ್ತು, ನಂದೊಂದು ಸಲಹೆ ಇದೆ. ಏನು ಸಲಹೆ? ಏನಿಲ್ಲ, ನಾವು ಉಪವಾಸ ಮಾಡಿ ಎಷ್ಟು ದುರ್ಬಲರಾಗ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ನುಂಗಕ್ಕೆ ಶಕ್ತಿ ಇರುತ್ತೋ ಇಲ್ವೋ, ಈಗಲೇ ಅದನ್ನು ನುಂಗ್ಬಿಟ್ಟು ನಾವು ಉಪವಾಸ ಮಾಡೋಣ ಅಂತೇಳಿ. ಹೌದೌದು ಅಂತೇಳಿ ನುಂಗಿದು. ಅಲ್ಲಿಗೆ ಕೋತಿಯ ಉಪವಾಸ ಮುಗೀತು. ಒಂದು 2-3 ನಿಮಿಷದಲ್ಲಿ ಕೋತಿಗಳೆಲ್ಲ ತಮ್ಮ ಏನು ನಿರ್ಧಾರ ಇತ್ತೋ ಅದನ್ನೆಲ್ಲ ಬದಲಾಯಿಸ್ತು. ಇದು ಒಂದು ಕತೆ. ಉಪನಿಷತ್ತಿನಲ್ಲಿ ಇನ್ನೊಂದು ಕತೆ ಬರುತ್ತೆ. ಒಂದು ಟಿಟ್ಟಿಬಾ ಅಂತೇಳಿ ಒಂದು ಸಣ್ಣ ಪಕ್ಷಿ. ಆ ಪಕ್ಷಿ ಆ ಸಮುದ್ರದ ದಂಡೆಯ ಮೇಲೆ ತನ್ನ ಗೂಡನ್ನು ಮಾಡಿರುತ್ತೆ. ಒಂದು ಮರದ ಮೇಲೆ ಗೂಡು ಮಾಡುತ್ತೆ. ಪ್ರತಿ ಸರಿ ತನ್ನ ಹೆಂಡತಿ ಆ ಮೊಟ್ಟೆಯನ್ನು ಇಟ್ಟಿದಾಗ ಆ ಎಲ್ಲ ಸಮುದ್ರದ ಅಲೆಗಳು ಬಂದು ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗೋದು. ಪ್ರತಿ ಸರಿ ಕೂಡ ಆ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಹತ್ರ ಜಗಳ, ನಾವು ಮನೆ ಚೇಂಜ್ ಮಾಡೋಣ, ಬೇರೆ ಕಡೆ ಹೋಗೋಣ, ಪ್ರತಿ ಸರಿ ಈ ಸಮುದ್ರ ರಾಜ ಬಂದು ನನ್ನ ಮೊಟ್ಟೆಗಳನ್ನೆಲ್ಲ ತಗೊಂಡು ಹೋಗ್ತಾನೆ, ನನಗೆ ತುಂಬ ದುಃಖ ಆಗ್ತಾಯಿದೆ. ಆಗ ಗಂಡು ಪಕ್ಷಿ ಪ್ರತಿ ಸರಿ ಸಮಾಧಾನ ಮಾಡೋದು, ನೋಡು ಯಾರೋ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮನೆ ಚೇಂಜ್ ಮಾಡೋಕ್ಕಾಗುತ್ತಾ? ನಾವು ಇಲ್ಲಿದ್ದು ಎಲ್ಲವನ್ನೂ ಸಹಿಸಬೇಕು, ಎಲ್ಲವನ್ನೂ ಜಯಿಸಬೇಕು, ಎಲ್ಲವನ್ನೂ ಎದುರಿಸಬೇಕು, ನಾವು ಎದುರಿಸೋಣ ಅಂಥೇಳಿ ಮತ್ತೆ ಇನ್ನೊಂದು ಸರಿ ಬಂದಾಗ ಮತ್ತೆ ಅದೇ ಥರ ಆದಾಗ ಹೆಣ್ಣು ಪಕ್ಷಿಗೆ ತುಂಬ ದುಃಖ ಆಗುತ್ತೆ. ಗಂಡು ಪಕ್ಷಿಯು ಕೂಡ ತುಂಬ ದುಃಖಪಟ್ಟು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸಂಕಲ್ಪ ಬರುತ್ತೆ, ದೃಢ ಸಂಕಲ್ಪಕ್ಕೆ ಬರುತ್ತೆ. ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಒಂದೊಂದೇ ಆ ಸಮುದ್ರದ ನೀರನ್ನು ತೆಗೆದುಕೊಂಡೋಗಿ ಬೇರೆ ಕಡೆ ಆಗ್ತಾ ಇರುತ್ತೆ. ಆ ದಾರಿನಲ್ಲಿ ನಾರದ ಮಹರ್ಷಿಗಳು ಬರ್ತಾ ಇರ್ತಾರೆ. ನಾರದ ಮಹರ್ಷಿಗಳು ಬರ್ತಾ ಇರಬೇಕಾದ್ರೆ ಈ ಪಕ್ಷಿ ಏನೋ ಮಾಡ್ತಾಯಿದೆ. ಹೇಳ್ತಾರೆ, ಏ ಟಿಟ್ಟಿ ಬಾ, ಏನು ಮಾಡ್ತಾಯಿದ್ದೀಯಾ? ಆಗ ಅದು ಹೇಳುತ್ತೆ, ನೋಡು ಮಹರ್ಷಿಗಳೇ, ನನ್ನ ಹೆಂಡತಿ ಪ್ರತಿ ಸರಿ ಮೊಟ್ಟೆ ಇಟ್ಟಾಗ ಈ ಆಳಾದ ಸಮುದ್ರ ರಾಜ ಬಂದು ಪ್ರತಿ ಸರಿ ತಗೊಂಡು ಹೋಗ್ತಾನೆ. ಆದ್ದರಿಂದ ನಾನು ಯೋಚನೆ ಮಾಡಿದ್ದೀನಿ, ಈ ಸಮುದ್ರವನ್ನೇ ಬೇರೆ ಕಡೆ ಎಲ್ಲ ವರ್ಗಾಯಿಸಬೇಕು, ಬೇರೆ ಕಡೆ ಎಲ್ಲ ಇದು ಮಾಡಬೇಕು ಅಂತೇಳಿ ಪ್ರತಿ ಸರಿ ಕೂಡ ಅದು ಆ ಥರ ನೀರು ಮಾಡ್ತಾ ತಗೊಂಡೋಗಿ ಬೇರೆ ಕಡೆ ಹಾಕಿ ಬರ್ತಾಯಿದ್ದೀನಿ ಎಂದಾಗ ನಾರದ್ರು ನಗ್ಬಿಡ್ತಾರೆ. ನಕ್ಕಾಗ ಅದು ಹೇಳ್ತಾರೆ, ಯಾಕೆ ನಗ್ತೀರಾ ನೀವು? ಅಲ್ಲ ಟಿಟ್ಟಿ ಬಾ, ಸಮುದ್ರ ಎಷ್ಟು ದೊಡ್ಡದು, ನೀನು ಕೊಕ್ಕು ನೋಡಿದರೆ ಒಂದು 2 ಹನಿ ನೀರು ಹಿಡಿತೆ. ಆದರೆ ನೀನು ಏನು ಹೇಳ್ತಾ ಇದೀಯಾ, ಇಡೀ ಸಮುದ್ರವನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ನಿಂತಿಯಲ್ಲ, ಅದು ನಿನ್ನ ಕೈಲಿ ಆಗತಕ್ಕಂಥ ಕೆಲಸವೇ ಅಂತ ಹೇಳ್ತು. ಹೌದು, ಈ ದೃಷ್ಟಿನಲ್ಲಿ ನೋಡಿದ್ರೆ ಆಗಲ್ಲ, ಒಪ್ಕೋತೀನಿ. ಆದರೆ ಈ ಸಮುದ್ರಕ್ಕೆ ಇತಿ ಮಿತಿ ಅಂತ ಉಂಟು, ಇಷ್ಟೇ ನೀರಂತ ಉಂಟು. ಆದರೆ ನಾನು ಮತ್ತೆ ಮತ್ತೆ ಜನ್ಮವೆತ್ತಿ ಬರಬಲ್ಲೆ, ಅನೇಕ ಜನ್ಮಗಳುಂಟು ನನಗೆ. ಎಷ್ಟು ಜನ್ಮ ಆದರೂ ಸರಿ ನಾನು ದೃಢ ನಿರ್ಧಾರ ಮಾಡಿದ್ದೇನೆ, ಈ ಸಮುದ್ರವನ್ನು ಶಿಫ್ಟ್ ಮಾಡೇ ಮಾಡ್ತೀನಿ. ನೋಡಿ, 2 ಇನ್ಸಿಡೆಂಟನ್ನು ನಾವು ನೋಡಿದ್ವಿ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ಅದು ನಿನ್ನ ದೃಢ ಸಂಕಲ್ಪ ಭಾಳ ಒಳ್ಳೆಯದು, ಆದರೆ ನಿನ್ನ ಸ್ವಂತ ಶಕ್ತಿಯಿಂದನೇ ಆಗಲ್ಲ, ನೀನು ಇನ್ನೊಬ್ಬರ ಸಹಾಯವನ್ನು ತೊಗೊಂಡು ಮಾಡು ಅಂತೇಳಿ ಆಮೇಲೆ ಗೈಡೆನ್ಸ್ ಕೊಡ್ತಾರೆ. ಗರುಡನ ಹತ್ರ ಹೋಗಿ ಗರುಡ ಎಲ್ಲ ಸಮುದ್ರ ರಾಜನ ಹತ್ರ ಹೋಗ್ಬಿಟ್ಟು ಎಲ್ಲವನ್ನು ತಗೊಂಬರ್ತಾನೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ನಾವು ಆ ಟಿಟ್ಟಿಬನ ಆ ದೃಢ ಸಂಕಲ್ಪವನ್ನು ನೋಡಬೇಕು. ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬರೂ ಕೂಡ ಆ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ಮನುಷ್ಯ ತಾನು ಉದ್ಧಾರವಾಗಬಲ್ಲ. ಉದ್ಧಾರ ಆಗೋಕ್ಕೆ ಪ್ರತಿಯೊಬ್ಬರಿಗೂ ಕೂಡ ದಾರಿ ಇದೆ. ಅದಕ್ಕೆ ಈ ಮಾನವ ಜನ್ಮ ಶ್ರೇಷ್ಠವಾದದ್ದು. ಆ ಇಚ್ಛಾಶಕ್ತಿ ಅನ್ನೋದು ಮನುಷ್ಯನಲ್ಲಿ ಮಾತ್ರ ಇರತಕ್ಕಂಥದ್ದು. ಆ ಪ್ರಾಣಿನಲ್ಲಿ ಆ ಇಚ್ಛಾಶಕ್ತಿ ಅನ್ನೋದಿಲ್ಲ. ನಾನೇನು ಸಂಕಲ್ಪ ಮಾಡ್ತೀನೋ, ಏನು ಮಾಡಬೇಕಂತ ನನಗೆ ಮನಸ್ಸಿದೆಯೋ ಅದನ್ನು ಮಾಡತಕ್ಕಂಥ ಶಕ್ತಿ ಇಲ್ಲಿರೋದಕ್ಕೆ ಶ್ರೀಕೃಷ್ಣನ ಒಂದು ಅಡ್ವೈಸ್ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ಯಾರು ಕೂಡ ತನ್ನನ್ನು ತಾನು ತಗ್ಗಿಸಿಕೊಳ್ಬಾರ್ದು. 3ನೇದು, ಪ್ರತಿಯೊಬ್ಬನೂ ತನಗೆ ತಾನು ಮಿತ್ರನಾಗಬಲ್ಲ, ತನಗೆ ತಾನು ಶತ್ರು ಆಗಬಲ್ಲ. ಏಕೆ ಅಂತೇಳಿದರೆ, ಯಾರ ಮನಸ್ಸು ಸದ್ಗುಣಗಳಿಂದ ಕೂಡಿದೆಯೋ ಅವರ ಮನಸ್ಸು ಅವರಿಗೆ ಮಿತ್ರನಾಗೆ ಕೆಲಸ ಮಾಡುತ್ತೆ. ಯಾರ ಮನಸ್ಸಿನಲ್ಲಿ ಆ ಸದ್ಗುಣಗಳಿಲ್ಲವೋ ಅದೇ ಮನಸ್ಸು ಅವರಿಗೆ ಶತ್ರುವಾಗೆ ಮಾಡುತ್ತೆ. ಇಲ್ಲಿ 5-6 ಪಾಯಿಂಟ್ಗಳನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿದ್ದಾನೆ. ಈಗ ಒಂದೊಂದೇ ಪಾಯಿಂಟನ್ನು ನೋಡೋಣ. ಪ್ರತಿಯೊಬ್ಬರೂ ಕೂಡ ತಮ್ಮ ಏಳಿಗೆಗೆ ತಾವೇ
ಪ್ರಯತ್ನಿಸಬೇಕು. ಅದನ್ನೇ ವಿವೇಕಾನಂದ ಹೇಳಿದರು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ಒಬ್ಬ ಶಿಲ್ಪಿ ಒಂದು ಕನಸು ಕಾಣ್ತಾನೆ, ಒಂದು ಕಗ್ಗಲ್ಲಿನಲ್ಲಿ ಮೂರ್ತಿ ಆಗಬೇಕು ಅಂಥೇಳಿ ಒಂದು ಕನಸನ್ನು ಕಂಡು ಆ ಮೂರ್ತಿಯನ್ನು ಮಾಡಿ ಶಿಲ್ಪಿ ಏನು ಮಾಡ್ತಾನೆ, ಅದೆಲ್ಲ ಕೆತ್ತಿ ಒಂದು ಮೂರ್ತಿಯನ್ನು ತೆಗಿತಾನೆ, ಒಂದು ಕಲ್ಲು ನೋಡೋಕ್ಕೆ. ಆದರೆ ಆ ಶಿಲ್ಪಿಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇರುತ್ತೆ, ಈ ಕಲ್ಲಿನಲ್ಲಿ ಯಾವ ಮೂರ್ತಿ ಇದೆ, ಯಾವ ಮೂರ್ತಿಯನ್ನು ತೆಗಿಬೋದು, ಅಥವಾ ನಾವು ಹೇಳಿದಂಥ ಮೂರ್ತಿಯನ್ನು ತೆಗಿಯೋಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಹಂಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಜೀವನದ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದ ಕಲ್ಪನೆ ಬೇಕು. ನಮಗೇನು ಬೇಕು, ಏನು ಮಾಡಬೇಕು, ಈ ಕಲ್ಪನೆ ಅನ್ನೋದು ಭಾಳ ಮುಖ್ಯ. ಅದರಿಂದ ಅದನ್ನು ಮಾಡೋಕ್ಕೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದಾಗ ಮಾತ್ರ ಆಗುತ್ತೆ. ಅದರಿಂದ ತನ್ನನ್ನೇ ತಾನೇ ಹೇಳಬೇಕು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳ್ತಾರೆ. ತನ್ನನ್ನು ತಾನು ತಗ್ಗಿಸ್ಕೊಳ್ಬಾರ್ದು. ಮನುಷ್ಯ ಏನೇ ಮಾಡಿದರೂ ಕೂಡ ಬೇಕಾದಷ್ಟು ನ್ಯೂನ್ಯತೆಗಳು ಇರಬಹುದು, ದೌರ್ಬಲ್ಯಗಳು ಇರಬಹುದು, ದುರ್ಬಲತೆ ಇರಬಹುದು. ಆದರೆ ಪ್ರತಿಯೊಂದು ದೌರ್ಬಲ್ಯದಿಂದ ಮನುಷ್ಯ ಮೇಲೆ ಏಳಲು ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಇಚ್ಛಾಶಕ್ತಿ, ವಿವೇಚನಾ ಶಕ್ತಿ, ಸಾಮರ್ಥ್ಯ ಕೊಟ್ಟಿದ್ದಾನೆ. ಪ್ರತಿಯೊಂದನ್ನು ಕೂಡ ವಿಂಗಡಿಸಿ ತೆಗೆದು ಅದರಲ್ಲಿ ಒಳ್ಳೆಯದನ್ನು ಮಾಡತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗೆ ಇದೆ. ಅದರಿಂದ ಅದನ್ನು ತಾನು ಉಪಯೋಗಿಸ್ಕೊಳ್ಬೇಕು. ಯಾಕೆ ನಾನೇನಾದರೂ ಅದು ಉಪಯೋಗಿಸ್ಕೊಂಡಿಲ್ಲ ಅಂತೇಳಿದರೆ, ಹೇಗೆ ನಮ್ಮ ಶತ್ರುಗಳು ನಮ್ಮನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಹೊರಗಿನ ಶತ್ರುಗಳು ಬರಲ್ಲ, ನನ್ನ ಮನಸ್ಸೇ ನನಗೆ ಶತ್ರುವಾಗಿ ನನ್ನ ಏಳಿಗೆಗೆ ಅಡ್ಡ ಬರುತ್ತೆ. ಅದರಿಂದ ತನ್ನ ಮನಸ್ಸನ್ನು ನಾವು ನಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಲು ಕಲಿಬೇಕು. ಅಲ್ಲೇ ಬರತಕ್ಕಂಥದ್ದು ಸದ್ಗುಣಗಳು, ಒಳ್ಳೆಯ ಸದ್ಗುಣಗಳು, ಒಳ್ಳೆಯ ವಿವೇಕ, ವೈರಾಗ್ಯ, ಭಕ್ತಿ, ಶ್ರದ್ಧೆ, ಸತ್ಸಂಗ. ಈ ಎಲ್ಲ ಸದ್ಗುಣಗಳಿಂದ ನಮ್ಮ ಮನಸ್ಸನ್ನು ನಾವು ಏನಾದರೂ ತರಬೇತಿ ಕೊಡ್ತು, ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲವೂ ಕೂಡ ಬೆಳೆಸ್ಕೊಂತು ಅಂತೇಳಿದರೆ ಖಂಡಿತವಾಗಿ ಪ್ರತಿಯೊಬ್ಬರೂ ಕೂಡ ಮೇಲೆ ಬರ್ಬೋದು. ಅಪಿಚೇಸು ದುರಾಚಾರ ಮಾಮೇವ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋಯ್ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಹೇ ಅರ್ಜುನ, ಒಬ್ಬ ವ್ಯಕ್ತಿ ದುರಾಚಾರಿ ಆಗಿರ್ಬೋದು, ಅವನೆಷ್ಟೇ ಕೆಳಗಡೆ ಹೋಗಿರ್ಬೋದು, ಆದರೆ ಮೇಲ್ ಬರೋಕ್ಕೆ ಅವನಿಗೊಂದು ಅವಕಾಶ ಇದೆ. ಪ್ರತಿಯೊಬ್ಬನೂ ಬರ್ಬೋದು. ಆ ದೃಢ ಸಂಕಲ್ಪವನ್ನು ನಾನು ಮೇಲೆ ಬರಬೇಕು, ಮೇಲೆ ಬರ್ತೀನಿ ಎಂಬ ಒಂದು ಸಂಕಲ್ಪವನ್ನು ಮಾಡಬೇಕು. ಯಾವಾಗ ಒಬ್ಬ ವ್ಯಕ್ತಿ ನಾನು ಒಳ್ಳೆಯನಾಗಬೇಕು ಎಂಬ ಒಂದು ತೀರ್ಮಾನ ಮಾಡ್ತಾನೋ ಆಗಲೇ ಅವನು ಮೇಲೆ ಬಂದಾಯಿತು. ಇನ್ನು ಅದಕ್ಕೆ ಆ ಗುಣಗಳು ಬೇಕು, ಸ್ವಲ್ಪ ಪ್ರಯತ್ನ ಬೇಕು. ಅದಕ್ಕೆ ಜೀವನದಲ್ಲಿ ಆ ಸದ್ಗುಣಗಳಿರಬೇಕು. ಅಂಥ ವ್ಯಕ್ತಿಯ ಮನಸ್ಸು ಅವನಿಗೆ ಸ್ನೇಹಿತನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ವಿರುದ್ಧವಾದದ್ದು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅಸೂಯೆ ಗುಣಗಳಿತ್ತು ಅಂತೇಳಿದ್ರೆ ಅವನ ಅವನತಿಗೆ ಅದೇ ಮನಸ್ಸು ಕಾರಣ ಆಗುತ್ತೆ. ಅದರಿಂದ ಆ ಸದ್ಗುಣಗಳನ್ನೋದು ಜೀವನದಲ್ಲಿ ಭಾಳ ಮುಖ್ಯ. ಅವುಗಳನ್ನು ಅಳವಡಿಸ್ಕೋಬೇಕು ಅಂತೇಳಿ ವಿವೇಕಾನಂದ ಹೇಳ್ತಾರೆ. ಇವತ್ತಿನ ವಿಷಯ ಆತ್ಮವಂಚಕರಾಗಬಾರ್ದು ಅನ್ನುವಂಥದ್ದು. ಬಸವ ಧರ್ಮ ಪ್ರತಿಪಾದನೆ ಮಾಡುವಂಥದ್ದು ಆಚಾರ ವಿಚಾರಗಳ ಸಂಗಮವನ್ನು. ಆದರ್ಶ ಬದುಕಿಗೆ ಆಚಾರ ವಿಚಾರ ಎರಡೂ ಬೇಕು. ಅದೇ ನಡೆ ನುಡಿ ಸಿದ್ಧಾಂತ. ಶರಣರು ವ್ಯಕ್ತಿಗತ ಜಾಗೃತಿಗೆ ಒತ್ತು ಕೊಟ್ಟವರು. ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ತನ್ನಲ್ಲಿ ಪರಿವರ್ತನೆ ತಂದುಕೊಂಡ್ರೆ ಸಮಾಜದಲ್ಲೂ ಪರಿವರ್ತನೆ ತರಲಿಕ್ಕೆ ಸಾಧ್ಯ. ವ್ಯಕ್ತಿಗತ ಪರಿವರ್ತನೆ ಆಗದೆ ಸಾಮಾಜಿಕ ಪರಿವರ್ತನೆ ಮಾಡ್ತೇವೆ ಅನ್ನುವಂಥದ್ದು ಹಗಲು ಕನಸು. ಶರಣರು ಲೋಕದ ಡೊಂಕನ್ನು ತಿದ್ದುವ ಮುನ್ನ ತಮ್ಮ ತನು ಮನದ ಡೊಂಕನ್ನು ತಿದ್ದುಕೊಂಡ್ರು. ಇಂಥ ಸ್ವಭಾವವನ್ನು ಇವತ್ತು ವ್ಯಕ್ತಿ ತಾನೂ ಬೆಳೆಸ್ಕೊಂಡು ಸಮಾಜದಲ್ಲಿ ಬೆಳೆಸುವಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಪರಿಸರ ಕೇವಲ ಬಾಹ್ಯವಾದದ್ದಲ್ಲ, ಅದು ವ್ಯಕ್ತಿಯ ಅಂತರಂಗದ ಕ್ರಿಯೆಗಳಿಗೂ ಸಂಬಂಧಿಸಿದ್ದು. ಪರಿಸರ ಮಾಲಿನ್ಯದಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇವೆ ಅನ್ನುವಂಥ ಸತ್ಯವನ್ನು ಬಿಚ್ಚಿ ಹೇಳಬೇಕಾಗಿಲ್ಲ. ಈಗಾಗಲೇ ಅಂಥ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ ಹಾಗೆ ಬಾಹ್ಯ ಪರಿಸರಕ್ಕಿಂತ ಆಂತರಿಕ ಪರಿಸರದ ಶುಚಿತ್ವ ಬಹಳ ಮುಖ್ಯ. ಅದಕ್ಕೆ ಬೇಕಾದ್ದು ಸತ್ಸಂಗ, ಸದ್ವಿಚಾರ, ಸತ್ಕಾರ್ಯ.
ಬಾಹ್ಯ ಪರಿಸರ ಶುದ್ಧಿಗೆ ಗಿಡ ಮರಗಳನ್ನು ಬೆಳೆಸಿದರೆ ಸಾಕು. ವಿಷಾದದ ಸಂಗತಿ ಅಂದರೆ ನಮ್ಮಲ್ಲಿ ಬೆಳೆಸೋ ಕ್ರಿಯೆಗಿಂತ ಕಡಿಯೋ ಕ್ರಿಯೆ ಹೆಚ್ಚಾಗ್ತಾ ಇದೆ. ಕಾಡಿಗೂ ನಾಡಿಗೂ ಅವಿನಾಭಾವ ಸಂಬಂಧ ಇದೆ. ಅವೆರಡನ್ನೂ ಉಳಿಸ್ಕೊಳ್ಬೇಕು. ವ್ಯಕ್ತಿ ತನ್ನ ಮಿತಿಯಲ್ಲೇ ಪರಿಸರ ಶುದ್ಧಿಯ ಕಾರ್ಯ ಮಾಡಿದರೆ ಕಾಡು ಮತ್ತು ನಾಡು ಎರಡನ್ನೂ ಉಳಿಸ್ಬೋದು. ಮನುಷ್ಯ ತನಗೆ ತಾನೇ ವಂಚಿಸ್ಕೊಂಡ ಹಾಗೆ ಬೇರೆಯವರನ್ನು ವಂಚಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅಭಿಪ್ರಾಯ ಗಾಂಧೀಜಿಯವ್ರದ್ದು. ಒಬ್ಬ ಬೆಳಗ್ಗೆ ಬೇಗ ಏಳಬೇಕು, ಇಂತಿಂಥ ಕೆಲಸ ಮಾಡಬೇಕು ಅಂತ ರಾತ್ರಿ ಅಂದ್ಕೊಂಡು ಬೆಳಗ್ಗೆ ತಡವಾಗೇ ಏಳ್ತಾನೆ. ಮಾಡಬೇಕು ಅಂದದ್ದನ್ನು ಬಿಟ್ಟು ಮತ್ತೇನೇನೋ ಮಾಡ್ತಾನೆ. ಅಂದ್ಕೊಳ್ಳೋದೇ ಒಂದು, ಮಾಡೋದೇ ಮತ್ತೊಂದು. ಇದೇ ವಂಚನೆ, ಆತ್ಮದ್ರೋಹ. ಮನುಷ್ಯ ತನಗೆ ತಾನೇ ಈ ರೀತಿ ಆತ್ಮವಂಚನೆಯನ್ನು ಮಾಡಿಕೊಳ್ಬಾರದು. ನಡೆದಂತೆ ನುಡಿದ್ರೆ ಈ ಜನ್ಮವೇ ಕಡೆ. ಇವತ್ತು ಬೇಕಾಗಿರುವಂಥದ್ದು ನಿಷ್ಠೆ ಮತ್ತು ನಿಷ್ಠುರತೆ. ಎಷ್ಟೋ ಜನರು ಎರಡನ್ನು ಬಿಟ್ಟು ದಾಕ್ಷಿಣ್ಯಪರರಾಗ್ತಾರೆ. ಅವ್ರು ಬಂದರೆ ಅದನ್ನು ಮಾಡ್ತಾರೆ, ಇವ್ರು ಬಂದರೆ ಇದನ್ನು ಮಾಡ್ತಾರೆ ಅಂತ ಹೇಳಿ ಡೋಂಗಿತನವನ್ನು ಪ್ರದರ್ಶಿಸ್ತಾರೆ. ಈ ಡೋಂಗಿತನ ರಾಜಕಾರಣಿಗಳಲ್ಲಿ ಅಷ್ಟೇ ಅಲ್ಲ, ಅನೇಕ ಸ್ವಾಮಿಗಳಲ್ಲೂ ಇದೆ. ಇತ್ತೀಚೆಗೆ ಕನಕಪುರ ತಾಲೂಕಿನ ದೊಡ್ಡ ಮರಳವಾಡಿಗೆ ಹೋಗಿದ್ವಿ. ಅಲ್ಲಿ ಬಸವ ಗುರುಕುಲ ಶಿವಮಠದ ಸ್ವಾಮೀಜಿಯವರು ಸಂಸ್ಕೃತಿ ಶಿಬಿರ ಏರ್ಪಡಿಸಿದ್ರು. ಶಿಬಿರ ತುಂಬ ಅರ್ಥಪೂರ್ಣವಾಗಿತ್ತು. ಹಲವಾರು ಜನ ಸ್ವಾಮಿಗಳು ಆಗಮಿಸಿದ್ರು. ಅವರಲ್ಲಿ ಒಬ್ಬ ಸ್ವಾಮಿಗಳು ಪಕ್ಕದ ತಮಿಳುನಾಡಿನವರು. ಸ್ವಾಮೀಜಿ, ನಮ್ಮಲ್ಲಿ ಪವಾಡ ಸದೃಶ ದೀಪ ಇದೆ. ಬಹಳ ಕಾಲದ ಹಿಂದೆ ಆ ದೀಪ ಬೆಳಗಿಸಿದ್ರು ಒಬ್ಬ ಸಂತರು. ಅಲ್ಲಿಂದ ಇಲ್ಲಿವರೆಗೆ ಕೇವಲ ಎಳ್ನೀರಿಂದಲೇ ಅದು ಉರಿತಾ ಇದೆ. ಅದಕ್ಕೆ ಎಣ್ಣೆ ಹಾಕಬೇಕಾಗಿಲ್ಲ. ಈ ಪವಾಡದ ಘಟನೆಯನ್ನು ದೃಶ್ಯ ಮಾಧ್ಯಮದವರು ಕೂಡ ದಾಖಲಿಸಿಕೊಂಡು ಪ್ರಸಾರ ಮಾಡಿದ್ದಾರೆ. ತಾವು ಭೇಟಿ ನೀಡಿ ಆ ಪವಾಡವನ್ನು ನೋಡಬೇಕು ಅಂತ ಅಂದರು. ನಾವು ನೋಡಲಿಕ್ಕಾಗಿಯೇ ಬರೋದಿಲ್ಲಪ್ಪ, ಪರೀಕ್ಷೆ ಮಾಡಲಿಕ್ಕೆ ಬೇಕಾದ್ರೆ ಬರ್ತೀವಿ. ಯಾಕೆ ಅಂದರೆ ನಮಗೆ ಇಂಥ ಪವಾಡಗಳಲ್ಲಿ ನಂಬಿಕೆ ಇಲ್ಲ. ಎಳ್ನೀರಿನಿಂದ ದೀಪ ಉರಿಯುತ್ತೆ ಅನ್ನೋವಂಥದ್ದು ಸಾಧ್ಯವಿಲ್ಲ. ಅಲ್ಲೇನೋ ಮಂಕ್ಬೂದಿ ಎರಚೋವಂಥ ಕಾರ್ಯ ನಡೀತಾ ಇರ್ಬೋದು ಅಂತ ಹೇಳಿದ್ವಿ. ಅಲ್ಲಿದ್ದ ಕೆಲವು ಸ್ವಾಮಿಗಳು, ನಾವು ಖುದ್ದಾಗಿ ನೋಡಿದ್ದೇವೆ ಬುದ್ಧಿ, ಅವ್ರು ಹೇಳೋ ಸತ್ಯ ಅಂದರು. ಸ್ಥಳ ವೀಕ್ಷಣೆ ಮಾಡದೆ ವಾದ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ ಅಂದಾಗ ಕೆಲವರು ಈ ಸ್ವಾಮಿಗಳು ನಾಸ್ತಿಕರು ಅಂದ್ಕೊಂಡಿರ್ಬೋದು. ಹೀಗೆ ಸ್ವಾಮಿಗಳಲ್ಲೂ ಪವಾಡ ನಂಬುವಂಥವ್ರು ಇದ್ದಾರೆ. ಕೆಲವರು ಪವಾಡದ ಮರೆಯಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಬೋದು. ಇಂಥಲ್ಲಿ ಬೇಕಾದ್ದು ಅರಿವು. ವೈದಿಕ ಪರಂಪರೆಯವರು ದೇವರು, ಪವಾಡ, ಶಾಸ್ತ್ರ, ಪಂಚಾಂಗ, ಪುರಾಣದ ನೆಪದಲ್ಲಿ ಇಂಥ ಹಲವು ಪವಾಡಗಳನ್ನು ಸೃಷ್ಟಿಸಿ ಜನರನ್ನು ಅಜ್ಞಾನಿಗಳನ್ನಾಗಿ ಮಾಡ್ತಾನೆ ಬಂದಿದ್ದಾರೆ. ಅವರಿಗೆ ಜ್ಞಾನ ಜ್ಯೋತಿಗಿಂತ ಅಜ್ಞಾನ ಮೌಢ್ಯ ಇದೇ ಮುಖ್ಯ. ಅದರ ಮೂಲಕ ಬೇರೆಯವರನ್ನು ತಮ್ಮ ಅಧೀನದಲ್ಲಿಟ್ಕೊಂಡು ಆಳುವಂಥ ಕಾರ್ಯವನ್ನು ಮಾಡ್ತಾರೆ. ವಂಚನೆಯ ವಿಧಾನಗಳು ಇವತ್ತಂತೂ ಹೆಚ್ಚುತ್ತಾನೇ ಇದ್ದಾವೆ. ಅದರಲ್ಲೂ ಮೌಢ್ಯದ ವಿಚಾರ ಬಂದಾಗ ಎಲ್ಲರೂ ಅದಕ್ಕೆ ತಮ್ಮದೇ ಆದಂಥ ವ್ಯಾಖ್ಯಾನ ಮಾಡ್ತಾ ಹೊಸ ಹೊಸ ರೂಪವನ್ನು ಕೊಡ್ತಾರೆ. ದೇವದುರ್ಗ ತಾಲೂಕಿನಲ್ಲಿ ಗಬ್ಬೂರು ಅನ್ನುವಂಥ ಗ್ರಾಮ ಇದೆ. ಅಲ್ಲಿ ಬಿಬ್ಬಿ ಬಾಚಯ್ಯ ಶರಣರ ಗದ್ದಿಗೆ ಇದ್ದು ಅದನ್ನು ನೋಡಲಿಕ್ಕೆ ಪಾಂಡವಮಟ್ಟಿ ಶ್ರೀಗಳು ಹೋಗಿದ್ರಂತೆ. ಅಲ್ಲೊಂದು ಮಠ ಇದ್ದು ಪ್ರತಿ ವರ್ಷ ರಥೋತ್ಸವ ನಡೆಯುತ್ತಂತೆ. ಲಕ್ಷಗಟ್ಟಲೆ ಜನರು ಸೇರ್ತಾರಂತೆ. ಅದರ ವಿಶೇಷತೆ ಏನು ಅಂದರೆ, ಆ ಮಠದ ಸ್ವಾಮಿಗಳು ತೇರಿನ ಮೇಲೆ ಕುಳಿತು ಕೈ ಹೀಗೆ ಮುಂದೆ ಮಾಡಿದರೆ ರಥ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತಂತೆ. ಆ ಸ್ವಾಮಿಗಳು ಕೈ ಹಿಂದಕ್ಕೆ ಮಾಡಿದರೆ ರಥ ವಾಪಸ್ ಬರುತ್ತಂತೆ. ಅಲ್ಲಿ ಯಾರೂ ರಥವನ್ನು ಎಳೆಯೋದಿಲ್ಲಂತೆ. ಇದೊಂದು ಪರಂಪರೆಯಿಂದ ಬಂದಿರುವಂಥ ಪದ್ಧತಿ ಅಂತ ಅಲ್ಲಿ ಜನರು ಪಾಂಡವಮಟ್ಟಿ ಶ್ರೀಗಳಿಗೆ ಹೇಳಿದರಂತೆ. ಅಲ್ಲಿಯ ಸ್ವಾಮಿಗಳು ಪಾಂಡವಮಟ್ಟಿ ಶ್ರೀಗಳನ್ನು ತಮ್ಮ ಮಠಕ್ಕೆ ಬರಮಾಡಿಕೊಂಡಾಗ ಮತ್ತೆ ಅದೇ ಪವಾಡದ ವಿಚಾರ. ರಥೋತ್ಸವ ಸಂದರ್ಭದಲ್ಲಿ ಸಾವಿರಾರು ಜನರು ಹಗ್ಗ ಹಿಡಿದು ಎಳೆದಾಗ ತೇರು ಮುಂದೆ ಹೋಗುವಂಥದ್ದು ಸಹಜ. ತೇರಿನ ಗಾಲಿಯ ಮುಂದೆ ಒಂದು ಸಣ್ಣ ಕಲ್ಲು ಹಾಕಿದರೂ ಎಷ್ಟೇ ಜನ ಎಳೆದ್ರೂ ಗಾಲಿಗಳು ಮುಂದಕ್ಕೆ ಚಲಿಸೋದಿಲ್ಲ. ಹೀಗಿರುವಾಗ ಸ್ವಾಮಿಗಳು ಕೈ ಮುಂದೆ ಮಾಡಿದರೆ ತೇರು ಮುಂದೆ ಹೋಗುತ್ತೆ ಅಂತ ಹೇಳೋದು ಸರಿನಾ? ಇವೆಲ್ಲ ನಂಬಬಾರ್ದು ಅಂತ ಆ ಸ್ವಾಮೀಜಿಯವರು, ಪಾಂಡವಮಟ್ಟಿ ಸ್ವಾಮೀಜಿಯವರು ಹೇಳಿದ್ರಂತೆ. ಆಗ
ಆ ಮಠದ ಸ್ವಾಮಿಗಳು ಇದು ನಮ್ಮ ಪರಂಪರೆ, ಹಿಂದಿನಿಂದಲೂ ಹೀಗೆ ನಡ್ಕೊಂಡು ಬಂದಿದೆ ಅಂತ ವಾದ ಮಾಡಿದ್ರಂತೆ. ಸ್ವಾಮಿಗಳವರ ವಾದಕ್ಕೆ ಪ್ರತಿಯಾಗಿ ಪಾಂಡುಮಟ್ಟಿಯವರು ತಾವು ಹೇಳಿದ್ದನ್ನು ಒಪ್ಪೋಣ, ನಮ್ಮದೊಂದು ಸಲಹೆ, ರಥೋತ್ಸವ ನಡೆಯುವಾಗ ರಥದ ಸುತ್ತ 16 ಅಡಿಯೊಳಗೆ ಯಾವ ಜನರು ಇರಬಾರ್ದು. ಆಗ ನಾವು ಮತ್ತು ನಮ್ಮ ಬಳಗ ಇಲ್ಲಿ ಬರ್ತೀವಿ. ತಾವು ತೇರಿನ ಮೇಲೆ ಕೂತು ಕೈ ಮುಂದೆ ಮಾಡಿದಾಗ ರಥ ಚಲಿಸಿದರೆ ನಾವೇ ತಮಗೆ ಶರಣಾಗ್ತೀವಿ ಅಂತ ಹೇಳಿದ್ರಂತೆ. ಆಗ ಅಲ್ಲಿನ ಸ್ವಾಮಿಗಳು, ಜನರು ಹಗ್ಗ ಹಿಡ್ಕೊಂಡಿರ್ತಾರೆ ಅಷ್ಟೇ, ನಾವು ಕೈ ಮಾಡಿದಾಗ ರಥ ಮುಂದೆ ಹೋಗುತ್ತೆ ಅಂದ್ರಂತೆ. ಜನರೆಲ್ಲ ಸ್ವಾಮಿಗಳ ತಲೆ ನೋಡ್ತಾ ಇರ್ತಾರೆ. ಸ್ವಾಮಿಗಳು ಕೈ ಮುಂದೆ ಮಾಡ್ತಾನೆ ರಥವನ್ನು ಬಹುಶಃ ಜನರು ಎಳಿತಾರೆ. ಇದು ಏನು ಸೂಚಿಸುತ್ತೆ? ಧರ್ಮ ದೇವರ ಹೆಸರಿನಲ್ಲಿ ಲಕ್ಷಾಂತರ ಜನರ ತಲೆಗೆ ಟೋಪಿ ಹಾಕುವಂಥ ಪರಿಸ್ಥಿತಿ ಈ ತಂತ್ರಜ್ಞಾನದ ಕಾಲದಲ್ಲೂ ನಿಂತಿಲ್ಲ ಅಂದರೆ ನಮ್ಮ ಜನರ ಬುದ್ಧಿಗೆ ಅದೆಷ್ಟು ಮಂಕುಬೂದಿಯನ್ನು ಎರಚಿರ್ಬೋದು. ಇಂಥ ಸುದ್ದಿಗಳು ಬಹುಬೇಗ ಸದ್ದಾಗ್ತವೆ. ಹಾಗಾಗಿ ಮನುಷ್ಯ ತನಗೆ ತಾನು ಆತ್ಮವಂಚನೆಯನ್ನು ಮಾಡಿಕೊಳ್ಬಾರ್ದು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಮಗೆ ಭದ್ರತೆ ಬಯಸಿ ಏನೇನೋ ಗೋಡೆಗಳನ್ನು ಕಟ್ಟಿಕೊಳ್ತಾರೆ. ಅಭದ್ರತೆಯಲ್ಲಿ ಭದ್ರವಾಗಿರು, ನಿನ್ನ ಮನವನ್ನು ಅಲಂಕರಿಸಿದೆ ಎದುರಾಗು, ಏನನ್ನೂ ಹೊತ್ತು ತರಬೇಡ, ನಿನ್ನನ್ನಂತೂ ಬೇಡವೇ ಬೇಡ, ನಿನ್ನೆಲ್ಲ ಯೋಚನೆಗಳ ಕೆಳಗಿಟ್ಟು ನೀನಿರುವಂತೆ ಬಾ ಅಂತ ಹೇಳಿ ಸರಹಪಾದರು ಹೇಳ್ತಾರೆ. ಒಬ್ಬ ಹುಡುಗ ನೀರಿಗೆ ಬಿದ್ದಿದ್ದಾನೆ ಅಂದರೆ ಅಲ್ಲಿ ಅವನ ಜಾತಿಯನ್ನು ಯಾರೂ ನೋಡಲ್ಲ. ಮೊದಲು ಆತನನ್ನು ನೀರಿನಿಂದ ಪಾರು ಮಾಡಬೇಕು. ಅಂಥಲ್ಲಿ ಬೇಕಾದ್ದು ಮಾನವೀಯತೆ. ಆದರೆ ಜನರ ಪರಿಸ್ಥಿತಿ ವಿಚಿತ್ರವಾಗಿದೆ. ಗಣಪತಿ ಹಾಲು ಕುಡ್ದ ಅಂದರೆ ಹೌದು ಅಂತ ತಮ್ಮೂರಲ್ಲೂ ಹಾಲು ಕುಡಿಸೋವಂಥ ಹುಂಬರು ಇದ್ದಾರೆ. ಯಾಕೆ ಅಂದರೆ ಪವಾಡಗಳ ಬಗ್ಗೆ ಜನರಿಗೆ ಅಪಾರ ನಂಬಿಕೆ. ಅತಿರೇಕದ ಸುದ್ದಿ ಹೇಳಿ ಜನರನ್ನು ಉದ್ರೇಕಗೊಳಿಸುವಂಥದ್ದು ಸುಲಭ. ಇಂಥ ಕೆಲಸ ಧರ್ಮ ಮತ್ತು ರಾಜಕಾರಣದಲ್ಲಿ ಬಹಳ ವ್ಯವಸ್ಥಿತವಾಗಿಯೇ ನಡ್ಕೊಂಡು ಬಂದಿದೆ. ಜನರಿಗೆ ಸಿಟ್ಟು ತರಿಸೋದು, ಭಯ ಅಥವಾ ಭಕ್ತಿ ಹುಟ್ಟಿಸೋದು ಹೇಗೆ ಅಂತ ಯೋಚಿಸುವಂಥವರು ಇನ್ನೊಬ್ಬರು ಸ್ವತಂತ್ರವಾಗಿ ಆಲೋಚಿಸಲಿಕ್ಕೆ, ನಿರ್ಭೀತಿಯಿಂದ ಬದುಕಲಿಕ್ಕೆ ಖಂಡಿತ ಕಲಿಸೋದಿಲ್ಲ. ವಾಸ್ತವವಾಗಿ ಈ ಕೆಲಸವನ್ನು ಧಾರ್ಮಿಕ ರಾಜಕೀಯ ನಾಯಕರು ಮಾಡಬೇಕಾಗಿತ್ತು. ಇವತ್ತು ಸಮೂಹ ಮಾಧ್ಯಮಗಳಾದರೂ ತುಂಬ ಪ್ರಭಾವಿಯಾಗಿದ್ದು ಅವು ಕೂಡ ಈ ಕಾರ್ಯವನ್ನು ಮಾಡಬೇಕು. ಅವು ಮನಸ್ಸು ಮಾಡಿದರೆ ಜನರನ್ನು ವಿಚಾರಶೀಲರನ್ನಾಗಿ ಪವಾಡ ಮತ್ತು ಮೌಢ್ಯಗಳಿಂದ ಖಂಡಿತ ಮುಕ್ತಗೊಳಿಸ್ಬೋದು. ಗಣಪತಿ ಹಾಲು ಕುಡಿಯುತ್ತೆ ಅಂತ ಹೇಳಿ ಹಬ್ಸೋವಂಥದ್ದು ಸಮೂಹ ಮಾಧ್ಯಮಗಳಿಗೆ ಸುಲಭದ ಕೆಲಸ. ಒಳಿತಿನ ಕಾರ್ಯ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಎದುರಾಗ್ತವೆ. ಆದರೂ ಒಳಿತು ಮಾಡುವ ವ್ಯಕ್ತಿಯಲ್ಲಿ ಆಕ್ರೋಶ, ಸಿಟ್ಟು, ಬೇಸರ ಇರಬಾರ್ದು. ಜನರಲ್ಲಿ ಮೊದಲು ವಿಚಾರ ಪ್ರಜ್ಞೆ ಬೆಳೆಸಿ ನಂತರ ಆಚಾರವಂತರನ್ನಾಗಿ ಮಾಡಲಿಕ್ಕೆ ಸದಾಕಾಲ ಒಳ್ಳೆಯ ಕನಸುಗಳನ್ನು ಬಿತ್ತಾ ಹೋಗಬೇಕು. ದೇವರು ನನ್ನನ್ನು ಮಹತ್ ಕಾರ್ಯವೊಂದನ್ನು ಮಾಡುವ ಸಲುವಾಗಿ ಕಳಿಸಿದ್ದಾನೆ ಮತ್ತು ಆ ಕಾರ್ಯ ಮುಗಿಯೋವರೆಗೂ ಕೆಲಸ ಮಾಡ್ತೇನೆ ಅಂತ ಪ್ರಧಾನಿಯವರು ಹೇಳಿದ್ದಾರೆ. ಯಾರಿಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಅವರು ನಂಬಿರುವವರೆಗೂ ನಾನು ಕೆಲಸ ಮಾಡ್ತೇನೆ ಅಂತ ನುಡಿದಿದ್ದಾರೆ. ಕೆಲವೇ ದಿನಗಳ ಹಿಂದೆ ದೇವರೇ ತನ್ನನ್ನು 2047ರೊಳಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ಸಲುವಾಗಿ ಕಳಿಸಿರೋದಾಗಿ ಸಂದರ್ಶನದಲ್ಲಿ ತಿಳಿಸಿದ್ದಕ್ಕೆ ಈ ರೀತಿ ಸ್ಪಷ್ಟನೆ ನೀಡಿದ್ದಾರೆ. ಇನ್ನೂ ಅನೇಕ ಮಾತುಗಳು ಅಲ್ಲಿ ಇದಾವು. ಇದನ್ನು ನೀವು ವರದಿ ಮಾಡಿದಂಥವರು ನೋಡಲೇಬೇಕಾಗಿದೆ. ನಿಮಗಿಷ್ಟೆಲ್ಲ ಶಕ್ತಿ ಎಲ್ಲಿಂದ ಬಂತು ಅಂತ ಯಾರೋ ಪ್ರಶ್ನೆ ಮಾಡಿದರೆ ಮೋದಿಯವರು ದೈವದಿಂದ ಅಂದ್ರಂತೆ. ನಾನು ದೇವಮಾನವ ಅಂತ ಯಾರು ಹೇಳ್ತಾರೋ ಅವರಷ್ಟು ಭಯಗ್ರಸ್ತರು ಮತ್ತೊಬ್ಬರು ಇರೋದಿಲ್ಲ. ಮಾನವ ದೇಹದ ಅಂಗಾಂಗಗಳ ಕಸಿ ಮಾಡುವಂಥದ್ದು ಪುರಾತನ ಕಾಲದಿಂದಲೂ ಬಂದಿದೆ ಇದು ಅಂತ ಹೇಳಿ ಮೋದಿಯವರು ಒಂದು ಸಭೆಯಲ್ಲಿ ಹೇಳಿದೆ. ಅದಕ್ಕೆ ಉದಾಹರಣೆ ಕೊಟ್ಟದ್ದು ಯಾವುದು? ಗಣಪತಿದು. ಬಹುಶಃ ಆತ್ಮವಂಚನೆಗಿಂತ ಮಿಗಿಲಾದಂಥ ವಂಚನೆ ಮತ್ತೊಂದಿಲ್ಲ. ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯ ಮಾನವರಾಗಿ ಬಾಳಲಿಕ್ಕೆ ಸಾಧ್ಯ. ನಮ್ಮ ಗುರುಗಳು ಮರಣವೇ ಮಹಾನವಮಿ ನಾಟಕದಲ್ಲಿ ಬಿಜ್ಜಳನಿಗೆ ಬಸವಣ್ಣವ್ರ ಬಾಯಿಂದ ಒಂದು ಮಾತು ಹೇಳಿಸ್ತಾರೆ. ಸಹಜತೆಯಲ್ಲಿಯೇ ಸವಿಯುಂಟು, ಸೌಂದರ್ಯ ಉಂಟು, ಶಾಂತಿಯುಂಟು.
ಸಹಜತೆಯೇ ಮಾನವತೆಯ ನಿಜ ಸ್ವರೂಪ. ಅಂದರೆ ಮನುಷ್ಯ ಆತ್ಮವಂಚನೆ ಮಾಡಿಕೊಳ್ಳದೆ ಸರಳ ಸಹಜ ಬದುಕನ್ನು ನಡೆಸಿದರೆ ತಾನೂ ಸುಖವಾಗಿದ್ದು ಬೇರೆಯವ್ರ ಸುಖಕ್ಕೂ ಕಾರಣ ಆಗ್ತಾನೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರು ಬಹಳ ಜನರ ಬಹುತೇಕ ಆತ್ಮವಂಚಕರು. ಅವ್ರು ಹೇಳೋದೇ ಒಂದು, ಮಾಡೋದೇ ಮತ್ತೊಂದು. ಅಂಥ ಆತ್ಮವಂಚಕರನ್ನು ನಂಬಿದಂಥವರೇ ಅನಾಹುತವನ್ನು ಅನುಭವಿಸ್ಬೇಕಾಗುತ್ತೆ. ಈ ನೆಲೆಯಲ್ಲಿ ಬೇರೆಯವರು ಏನಾದರೂ ಮಾಡಿಕೊಳ್ಳಿ, ನಾವು ಆತ್ಮವಂಚನೆ ಮಾಡಿಕೊಳ್ಳದೆ ಸರಳವಾಗಿ ಸಹಜವಾಗಿ ಬದುಕೋದನ್ನು ರೂಢಿಸ್ಕೊಳ್ಬೇಕು. ಸಹಜತೆಯಲ್ಲಿ ನಿಜವಾದಂಥ ಸುಖ, ಶಾಂತಿ, ಸೌಂದರ್ಯ ಇದೆ. ಸಹಜವಾಗಿ ಬಾಳಿದವರೇ ಜಗತ್ತಿನಲ್ಲಿ ಚಿರಕಾಲ ಉಳಿಯುವಂಥ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ಬುದ್ಧ, ಬಸವಣ್ಣ, ಗಾಂಧಿ ತೋರಿಕೆಗೆ ಬದುಕಿದವರಲ್ಲ, ತಮಗೆ ಅನಿಸಿದ್ದನ್ನು ಹೇಳಿ ಅದರಂತೆ ಬಾಳಿದವರು. ಅದೇ ರೀತಿ ಇಂದು ಕೆಲವರು ಎಲೆಮರೆಯ ಕಾಯಂತೆ ಇದ್ದು ತಮ್ಮ ಮಿತಿಯಲ್ಲಿ ಸರಳವಾಗಿ ಬದುಕಿ ಸತ್ಕಾರ್ಯಗಳನ್ನು ಮಾಡ್ತಾನೇ ಇದ್ದಾರೆ. ಮಾಧ್ಯಮಗಳು ಅಂಥವರನ್ನು ಸಮಾಜದ ಮುಂದೆ ತೋರಿಸುವಂಥ ಕಾರ್ಯ ಮಾಡಬೇಕು. ಆದರೆ ಬೇಡವಾದದ್ದನ್ನೇ ತೋರಿಸುವಂಥ ಕಾರ್ಯವನ್ನು ಅವು ಬಹಳ ದಿಟ್ಟತನದಿಂದ ಮಾಡ್ತಾ ಇದ್ದಾವೆ. ಹೀಗಾಗಿ ಮನುಷ್ಯನ ಮನಸ್ಸು, ಬುದ್ಧಿ, ಭಾವನೆಗಳು ವಿಕಾರ ಆಗ್ತಾ ಇದ್ದಾವೆ. ಅಂಥ ಮಾಧ್ಯಮಗಳನ್ನು ಎಚ್ಚರಿಸುವಂಥ ಕಾರ್ಯ ಸಾರ್ವಜನಿಕವಾಗಿಯೂ ಕೂಡ ನಡಿಬೇಕಾಗಿದೆ. ಇವತ್ತು ಅಯೋಗ್ಯರಿಗೆ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ. ಹೀಗಾಗದಂತೆ ನೋಡಿಕೊಂಡ್ರೆ ವ್ಯಕ್ತಿ ತನ್ನತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದರೆ ವ್ಯಕ್ತಿ ತನ್ನತನವನ್ನು ಕಳ್ಕೊಂಡು ಹತ್ರು ಕೂಡ 11 ಪರ್ಸು ಕೂಡ ಗೋವಿಂದ ಅನ್ನೋ ಹಾಗೆ ತಾನೂ ಕೂಡ ಗೋವಿಂದ ಗೋವಿಂದ ಅಂತ ಮುಂದೆ ಸಾಗ್ಬೋದು.